ವರಮಹಾಲಕ್ಷ್ಮಿ ಹಬ್ಬದ ಅಂಗವಾಗಿ ರಸ್ತೆಗಳಲ್ಲಿ ಯಾರು ವ್ಯಾಪಾರ ಮಾಡಬಾರದು. ಸಾರ್ವಜನಿಕರು ವ್ಯಾಪಾರಿಗಳಿಗೆ ತೊಂದರೆಯಾಗದಂತೆ ಹಬ್ಬದ ವ್ಯಾಪಾರಕ್ಕಾಗಿಯೇ ಮತ್ತೊಂದು ಸ್ಥಳವನ್ನು ನಿಗದಿ ಮಾಡಿ ಬೀದಿ ಬದಿ ವ್ಯಾಪಾರಿಗಳಿಗೆ ಅವಕಾಶ ಮಾಡಿಕೊಡಲಾಗುವುದು ಎಂದು ಡಿವೈಎಸ್ಪಿ ಪಿ ಮುರಳೀಧರ್ ತಿಳಿಸಿದರು. ಪೊಲೀಸರು 4 ಗಂಟೆಗೆ ಬಂದು ಶುಕ್ರವಾರ ರಾತ್ರಿ ಹೋಗ್ಬೇಕಂದ್ರೆ ಪೊಲೀಸರು ನೆಮ್ಮದಿ ಇಟ್ಟಿರ್ತಾರೆ. ಚಿಂತಾಮಣಿ ನಗರ ಠಾಣೆಯಲ್ಲಿ ಬೀದಿ ಬದಿ ವ್ಯಾಪಾರಿಗಳ ಸಭೆಯನ್ನು ಏರ್ಪಡಿಸಲಾಗಿತ್ತು. ಸಭೆಯಲ್ಲಿ ಡಿವೈಎಸ್ಪಿ ಪಿ ಮುರಳೀಧರ್ ಮಾತನಾಡಿ, ನಗರದಲ್ಲಿ ರಸ್ತೆಗಳ ಫುಟ್ಪಾತ್ ಒತ್ತುವರಿ ಮಾಡಿ ಹಬ್ಬದ ವ್ಯಾಪಾರಕ್ಕಾಗಿ ರಸ್ತೆಗಳನ್ನು ಬಂದ್ ಮಾಡಿ ಸಾರ್ವಜನಿಕರಿಗೆ ಮತ್ತು ವಾಹನಗಳ ಸಂಚಾರಕ್ಕೆ ತೊಂದರೆಯಾಗುತ್ತದೆ. ಹಬ್ಬದ ವ್ಯಾಪಾರಕ್ಕಾಗಿ 2 ದಿನಗಳ ಕಾಲ ಎಲ್ಲಾ ವಸ್ತುಗಳ ವ್ಯಾಪಾರಕ್ಕಾಗಿ ಒಂದೇ ಸ್ಥಳದಲ್ಲಿ ನಗರಸಭೆ ಮತ್ತು ಪೊಲೀಸ್ ಇಲಾಖೆ ಜಂಟಿಯಾಗಿ ಅವಕಾಶ ಮಾಡಿಕೊಡಲಾಗಿದೆ. ಹಬ್ಬ ಮತ್ತು ಇತರೆ ವಿಶೇಷ ದಿನಗಳಲ್ಲಿ ಮಾತ್ರ ಇಲ್ಲಿಗೆ ಸ್ಥಳಾಂತರಿಸಲಾಗುತ್ತದೆ ಎಂದು ತಿಳಿಸಿದರು. ಮಾರ್ಕೆಟ್ ಒಳಗಿದ್ರೆ ನಮ್ಗೆ ಸಮಸ್ಯೆ, ಮಾರ್ಕೆಟ್ ಒಳಗಿದ್ರೆ ನಮಗೆ ಪಾಯಿಂಟ್ ಏನು, ಜನ ಬಂದು ರೋಡ್ಗಳಲ್ಲಿ ಇಟ್ಕೊಳ್ತೀರಾ, ಫೋನಲ್ಲಿ ಎಲ್ಲೂ ಕಾಣಬಾರ್ದು, ನಮ್ಗೆ ಓನ್ಲಿ ಮಾರ್ಕೆಟಲ್ಲಿ ಅಷ್ಟೇ. ಇದರಲ್ಲಿ ಎರಡನೇ ಮಾತಿಲ್ಲ, ಬೇರೆ ಡೌಟ್ಸ್ ಇಲ್ಲ, ಬೇರೆ ರಿಲ್ಯಾಕ್ಸೇಷನ್ ಇಲ್ಲ. ಅದಕ್ಕೆ ನೀವೆಲ್ಲರೂ ನಮ್ಮ ಸಂಚಾರಿ ವ್ಯವಸ್ಥೆಗೆ, ಸಾರ್ವಜನಿಕರಿಗೆ ನೀವೆಲ್ಲರೂ ಕೋಆಪರೇಟ್ ಮಾಡಬೇಕಂತ ನಾನು ನಿಮ್ಮಲ್ಲೆಲ್ಲ ವಿನಂತಿಸ್ಕೊಳ್ತಾ ಇದ್ದೀನಿ. ಗುರುವಾರ ಬೆಳಗಿನ ಜಾವ 4 ಗಂಟೆಯಿಂದ ಶುಕ್ರವಾರ ರಾತ್ರಿ 11 ಗಂಟೆವರೆಗೂ ಆ ರೋಡ್ಗಳಲ್ಲಿ ಯಾವುದು ನಮಗೆ ತಳ್ಳೋ ಗಾಡಿಗಳಿಲ್ಲ. ನಿಮಗೋಸ್ಕರ ಪ್ರತ್ಯೇಕವಾಗಿ ನಗರಸಭೆ ವತಿಯಿಂದ ನಿಮಗೆ ಅಲ್ಲಿ ಸ್ಟಾಲ್ಸ್ ಆಸನ ಮಾಡಿದ್ದಾರೆ. ಅಲ್ಲಿ ನಾವು ಪ್ರತ್ಯೇಕವಾಗಿ ಪಬ್ಲಿಕ್ಗೆ ಪಾರ್ಕಿಂಗು ಸಹ ಪ್ರತ್ಯೇಕ ವ್ಯವಸ್ಥೆ ಮಾಡ್ತಿದ್ದೀವಿ. ಅಲ್ಲೆಲ್ಲ ಸುಸೂತ್ರವಾಗಿರ್ತದೆ. ಈ 2 ದಿವಸ ಬಿಸ್ನೆಸ್ ಎಲ್ಲ ಅಲ್ಲೇ ಮಾಡ್ತಾರೆ. ಇವರೆಲ್ಲ ರೋಡ್ನವರೆಲ್ಲ ಅಲ್ಲಿಗೆ ಮಾರ್ಕೆಟ್ ಬಂದಾಗ ಇವ್ರಿಗೆ ವ್ಯಾಪಾರ ಆಗಲ್ಲ. ಎಲ್ರಿಗೂ ಒಂದು ಒಟ್ಟಾಗಿ ಏನೇ ಬೀದಿ ಬದಿ ವ್ಯಾಪಾರ ಒಳಗಡೆ ಇದ್ರೆ ಎಲ್ರಿಗೂ ಅಲ್ಲಿ ಕಳಿಸ್ಬಿಟ್ಟು ನಮಗೆ ಈ ವ್ಯಾಪಾರ ಆಗಲ್ಲ. ಲಾಸ್ಟ್ ಟೈಮ್ ಏನಾಗಿದೆ, ಲಾಸ್ಟ್ ಟೈಮ್ ಎಲ್ಲ ಕಳಿಸಿ ಮತ್ತೆ ಬಿಡಿ, ಅದು ಯಾಕೆ ಬೇರೆ ನೋ ಮೋರ್ ಆರ್ಗ್ಯುಮೆಂಟ್ಸ್. ರೋಡಲ್ಲಿ ಒಂದು ಗಾಡಿ ಇಲ್ಲಿಲ್ಲ, ಅದು ಆಚೆ ಒಳಗಡೆ ಇರೋ ಗಾಡಿಗಳು ಒಳಗಡೆನೆ, ಆಚೆ ಇದ್ದಿದ್ದ ಗಾಡಿಗಳೆಲ್ಲ ಇಲ್ಲಾಗಿದೆ. ಒಳಗಡೆ ಗಾಡಿಯಲ್ಲಿ ಯಾವುದು ಪ್ರಾಬ್ಲಮ್ ಇಲ್ಲ. ಕಮಿಷನರ್ ಸಾಹೇಬ್ ಹೇಳಿದ್ರು ಅದು ಒಳಗಡೆ. ಬೀದಿ ಬದಿ ವ್ಯಾಪಾರಸ್ಥರಿಗೆ ತೊಂದರೆ ಕೊಡುವುದು ಅಥವಾ ಅವರ ಹೊಟ್ಟೆಯ ಮೇಲೆ ಒಡೆಯುವುದು ನಮ್ಮ ಉದ್ದೇಶವಲ್ಲ. ರಸ್ತೆಗಳಲ್ಲಿ ವಾಹನಗಳ ದಟ್ಟಣೆ ಹೆಚ್ಚಾಗಿದೆ. ಹಬ್ಬದ ದಿನಗಳಲ್ಲಿ ಜನರ ಸಂಚಾರವೂ ಜಾಸ್ತಿಯಾಗಿರ್ತದೆ. ಸುಗಮ ಸಂಚಾರಕ್ಕೆ ಅವಕಾಶ ಮಾಡಿಕೊಡುವ ಉದ್ದೇಶದಿಂದ ಈ ಕ್ರಮ ಕೈಗೊಳ್ಳಲಾಗಿದೆ ಎಂದರು. ಪೊಲೀಸರು 4 ಗಂಟೆಗೆ ಬಂದು ಶುಕ್ರವಾರ ರಾತ್ರಿ ಹೋಗ್ಬೇಕಂದ್ರೆ ಪೊಲೀಸರು ನೆಮ್ಮದಿ ಇಟ್ಟಿರ್ತಾರೆ. ಅಂಥ ಟೈಮಲ್ಲಿ ನಾನು ಬಡವ ಸರ್, ನೀವು ಬಡವ ಸರ್, ಎಲ್ಲ ಬಡವರು ಎಲ್ಲರೂ ಒಳ್ಳೆಯವರೇ. ನಿಮ್ಗೆ ಅನುಕೂಲ ಮಾಡೋಕ್ಕೋಸ್ಕರ ನಮ್ಮ ಮುನ್ಸಿಪಾಲ್ಟಿಯವರು ನಾವೆಲ್ಲ ಇಷ್ಟೊಂದು ಶ್ರಮ ಬೀಳ್ತಾ ಇದ್ದೀವಿ. ಹಾಗಾಗಿ ನಿಮ್ಮ ಸಹಕಾರ ನಮಗೆ ಬೇಕು. ಅರ್ಥ ಆಯ್ತಾ? ಸರ್ ಪೊಲೀಸರು ಹಿಂಗೆ ಮಾಡಿದ್ರು ಹಂಗೆ ಮಾಡಿದ್ರು ಅಂತ ನಿಮ್ಮ ಕಡೆಯಿಂದ ಕಂಪ್ಲೇಂಟ್ ಬರಬಾರ್ದು. ನಮಗೂ ಖುಷಿ ಆಗಬೇಕು. ನಾವು ಇಷ್ಟು ಮೀಟಿಂಗ್ ಎಲ್ಲ ಕರೆದ ಮೇಲೆ ನಮಗೆ ಸಹಕಾರ ಕೊಟ್ಟರು ಅಂದ್ರೆ ನಮಗೂ ಖುಷಿ ಇರಬೇಕು, ನಿಮಗೂ ಹಬ್ಬ ಚೆನ್ನಾಗಿರ್ಬೇಕು. ಹಾಗಾಗಿ ನಿಮಗೆ ಬೇರೆ ದಿನಗಳಲ್ಲಿ ನಾವು ಯಾವತ್ತೂ ಡಿಸ್ಟರ್ಬ್ ಮಾಡಲ್ಲ ಅಥವಾ ಯಾವತ್ತೂ ದಿನ ನಿಮ್ಗೆ ಮಾತಾಡ್ಸಲ್ಲ. ಈಗ 2 ದಿನಗಳಲ್ಲಿ ನೆಕ್ಸ್ಟ್ ಗಣಪತಿ ಹಬ್ಬನೂ ಬರುತ್ತೆ, ಆಗಲೂ ಅಷ್ಟೇ. ಈ 2 ದಿನಗಳಲ್ಲಿ ದಯವಿಟ್ಟು ನೀವು ಪೊಲೀಸರ ಜೊತೆ ಕೈ ಜೋಡಿಸ್ಬೇಕು, ನಮ್ಮ ಜೊತೆ ಇರಬೇಕು. ಸರಿನಾ? ಏನು ಅಂಬೇಡ್ಕರ್ ಭವನದ ಪಕ್ಕದಲ್ಲಿ ನಿಮಗೆ ಒಂದು ವ್ಯವಸ್ಥೆ ಮಾಡಿದ್ದಾರೆ, ಆ ವ್ಯವಸ್ಥೆನ ನೀವು ಅನುಕೂಲ ತಗೊಂಡು ಅಲ್ಲಿ ವ್ಯಾಪಾರ ಮಾಡ್ಕೊಳ್ಳಿ. ಮತ್ತೆ ರೋಡ್ಗೆ ಯಾರು ಬರಬಾರ್ದು ಅಷ್ಟೇ. ರೋಡ್ಗೆ ಸಂಚಾರ ನಾನು ಹೇಳ್ತೀನಿ. ಈ ಸಂದರ್ಭದಲ್ಲಿ ನಗರ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ವಿಜಯಕುಮಾರ್, ಸಬ್ ಇನ್ಸ್ಪೆಕ್ಟರ್ ನಾರಾಯಣಸ್ವಾಮಿ, ರಮೇಶ್, ಶಹಾಬುದ್ದೀನ್, ಪ್ರಕಾಶ್, ಅಂಜನಪ್ಪ, ಬೀದಿ ಬದಿ ವ್ಯಾಪಾರಿಗಳ ಮತ್ತಿತರರು ಭಾಗವಹಿಸಿದ್ದರು. ಅಸ್ಲಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ.